My dear students, welcome to online classes. In the last class, we have discussed about the role of industrialization in India. So in today's classes, we have discussed about the futures of industrial structure in India. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಈ ಭಾರತದಲ್ಲಿ ಕೈಗಾರಿಕೀಕರಣದ ಪಾತ್ರವನ್ನು ಕುರಿತು ಚರ್ಚಿಸಿದ್ವಿ. ದ ರೋಲ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಇನ್ ಇಂಡಿಯಾ. ದಿಸ್ ಟಾಪಿಕ್ ದೇರ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ಲಾಸ್ಟ್ ಕ್ಲಾಸಸ್. ಸೊ today's classes again we have discussed about the another one important topic, futures of industrial structure in India. ಇವತ್ತಿನ ಒಂದು ತರಗತಿಯಲ್ಲಿ ಭಾರತದ ಕೈಗಾರಿಕಾ ರಚನೆಯ ಲಕ್ಷಣಗಳನ್ನು ಕುರಿತು ನಾವು ಚರ್ಚಿಸ್ತಾ ಇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಯಾವ ರೀತಿ ಕೈಗಾರಿಕೆಗಳ ರಚನೆಯಾಗಿದೆ ಮತ್ತು ಆ ಕೈಗಾರಿಕಾ ರಚನೆಯ ಲಕ್ಷಣಗಳೇನು ಎಂಬುದನ್ನು ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಆಧಾರದ ಮೇಲೆ ನಾವಿಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು. ಸಮ್ ಆಫ್ ಇಂಪಾರ್ಟೆಂಟ್ ಫ್ಯೂಚರ್ಸ್ ದೇರ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಟುಡೇಸ್ ಕ್ಲಾಸಸ್. ದ ಫಸ್ಟ್ ಒನ್ ಈಸ್ coexistence of large and small industries. ಇಲ್ಲಿ ಏಕಕಾಲದಲ್ಲಿಯೇ ಬೃಹತ್ ಮತ್ತು ಸಣ್ಣ ಕೈಗಾರಿಕೆಗಳು ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೈಮಲ್ಟೇನಿಯಸ್ಲಿ both the industries there will be existing in our economy, large scale industries and small scale industries. Large and small industries exist ಸೈಡ್ ಬೈ ಸೈಡ್ ಇನ್ ಇಂಡಿಯಾ. ಇವತ್ತು ನಮ್ಮ ದೇಶದಲ್ಲಿ ಎರಡು ರೀತಿಯ ಕೈಗಾರಿಕೆಗಳು ಏಕಕಾಲದಲ್ಲಿ ಕಾರ್ಯನಿರತವಾಗಿರ್ತಕ್ಕಂಥದ್ದು, ಬೃಹತ್ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು. ನಮ್ಮ ದೇಶದಲ್ಲಿ ಒಂದು ಬದಿಯಿಂದ ಬೃಹತ್ ಕೈಗಾರಿಕೆಗಳು, ಇನ್ನೊಂದು ಬದಿಯಿಂದ ಸಣ್ಣ ಕೈಗಾರಿಕೆಗಳು ಉತ್ಪಾದಕತೆಯಲ್ಲಿ ಕಾರ್ಯನಿರತವಾಗಿರ್ತಕ್ಕಂಥ ಒಂದು ಲಕ್ಷಣವನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಲಾರ್ಜ್ ಇಂಡಸ್ಟ್ರೀಸ್ ಆರ್ ವೆಲ್ ಆರ್ಗನೈಸ್ಡ್ ಆ್ಯಂಡ್ ವೆಲ್ ಎಸ್ಟಾಬ್ಲಿಷ್ಡ್ ಇನ್ ಬಿಗ್ ಸಿಟೀಸ್ ಲೈಕ್ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಅಹಮದಾಬಾದ್, ಬೆಂಗಳೂರು, ಚೆನ್ನೈ ಎಟ್ಸೆಟ್ರಾ. ಇವತ್ತು ಬೃಹತ್ ಕೈಗಾರಿಕೆಗಳು ದೇಶದ ಪ್ರಮುಖ ದೊಡ್ಡ ದೊಡ್ಡ ನಗರಗಳಲ್ಲಿ ಬಹಳಷ್ಟು ಸಂಘಟನಾತ್ಮಕವಾಗಿ, ಬಹಳಷ್ಟು ವ್ಯವಸ್ಥಿತವಾಗಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಲಾರ್ಜ್ ಇಂಡಸ್ಟ್ರೀಸ್ ಆರ್ ವೆಲ್ ಆರ್ಗನೈಸ್ಡ್ ಆ್ಯಂಡ್ ವೆಲ್ ಎಸ್ಟಾಬ್ಲಿಷ್ಡ್ ಇನ್ ಬಿಗ್ ಸಿಟೀಸ್ ಲೈಕ್ ಮುಂಬೈ, ಕೋಲ್ಕತ್ತಾ, ಡೆಲ್ಲಿ, ಅಹಮದಾಬಾದ್, ಬೆಂಗಳೂರು, ಚೆನ್ನೈ ಆ್ಯಂಡ್ ಎಟ್ಸೆಟ್ರಾಸ್. ಹಾಗಾಗಿ ಇವತ್ತು ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳು ದೇಶದ ಪ್ರಮುಖ ದೊಡ್ಡ ದೊಡ್ಡ ನಗರಗಳಲ್ಲಿ ವ್ಯವಸ್ಥಿತವಾಗಿ ಮತ್ತು ಸಂಘಟನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಇವತ್ತು ಮುಂಬೈನಂತಹ ನಗರಗಳಲ್ಲಿ, ಕೋಲ್ಕತ್ತಾ, ಡೆಲ್ಲಿ, ಅಹಮದಾಬಾದ್, ಬೆಂಗಳೂರು ಮತ್ತು ಚೆನ್ನೈನಂಥ ಮಹಾನಗರಗಳಲ್ಲಿ ಈ ಬೃಹತ್ ಕೈಗಾರಿಕೆಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಮತ್ತು ಸಂಘಟನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆನ್ ದಿ ಅದರ್ ಹ್ಯಾಂಡ್, ದೇ ಇನ್ಕ್ಲೂಡ್ ಕಾಟನ್ ಟೆಕ್ಸ್ಟೈಲ್, ಐರನ್ ಆ್ಯಂಡ್ ಸ್ಟೀಲ್, ಸಿಮೆಂಟ್, ಶುಗರ್, engineering, etc. These are the important major or large scale industries is well established in these big cities of in our countries. ಈ ಬೃಹತ್ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಈ ಮಹಾನಗರಗಳಲ್ಲಿ ವ್ಯವಸ್ಥಿತವಾಗಿ ಮತ್ತು ಸಂಘಟನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಹಾಗಾಗಿ ಇವತ್ತು ಹತ್ತಿ ಬಟ್ಟೆ ಕೈಗಾರಿಕೆ ಆಗಿರ್ಬೋದು, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಆಗಿರ್ಬೋದು, ಸಿಮೆಂಟ್ ಕೈಗಾರಿಕೆ ಆಗಿರ್ಬೋದು, ಸಕ್ಕರೆ ಕೈಗಾರಿಕೆ ಆಗಿರ್ಬೋದು, ಎಂಜಿನಿಯರಿಂಗ್ ಗೂಡ್ಸನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೈಗಾರಿಕೆಗಳು, ಈ ಎಲ್ಲ ಬೃಹತ್ ಕೈಗಾರಿಕೆಗಳು ದೇಶದ ಬೃಹತ್ ನಗರಗಳಲ್ಲಿ, ಮಹಾನಗರಗಳಲ್ಲಿ ಸಂಘಟನಾತ್ಮಕವಾಗಿ ಮತ್ತು ವ್ಯವಸ್ಥಿತವಾಗಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ಆನ್ ದಿ ಅದರ್ ಹ್ಯಾಂಡ್, ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಅನ್ಆರ್ಗನೈಸ್ಡ್ and are spread throughout the length and breadth of the countries. ಇನ್ನೊಂದು ಕಡೆಗೆ ನಮ್ಮ ದೇಶದಲ್ಲಿ ಬೃಹತ್ ಕೈಗಾರಿಕೆಗಳ ಜೊತೆಗೆ ಸಣ್ಣ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆ, ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಕೂಡ
ದೇಶದ ಉದ್ದಗಲಕ್ಕೂ ಕೂಡ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ಆದರೆ ಈ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಅಷ್ಟೊಂದು ವ್ಯವಸ್ಥಿತವಾಗಿ ಮತ್ತು ಸಂಘಟಿತವಾಗಿ ಸ್ಥಾಪಿತವಾಗಿಲ್ಲ. ಈ ಕೈಗಾರಿಕೆಗಳನ್ನು ಅಸಂಘಟಿತ ಕೈಗಾರಿಕೆಗಳು ಅಂತ ಕರೀತಾರೆ. ಸ್ಮಾಲ್ ಸ್ಕೇಲ್ and cottage industries is called upon a unorganized industries. In these industries there will be established throughout the length and breadth of the countries. ಈ ರೀತಿಯ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಅಸಂಘಟಿತಾತ್ಮಕವಾಗಿ ದೇಶದ ಉದ್ದಗಲಕ್ಕೂ ಕೂಡ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ದೇ ಇನ್ಕ್ಲೂಡ್ ಕಾಟನ್ ಆ್ಯಂಡ್ ಸಿಲ್ಕ್ ವೇವಿಂಗ್, ಆಯಿಲ್ ಫ್ರೆಶಿಂಗ್, pottery, making of toys, mats, baskets, beads, matches, etc. These are the best examples of the small scale and cottage industries. In these small industries and cottage industries, there will be established in unorganized throughout the length and breadth of the countries. ಈ ರೀತಿಯ ಅನೇಕ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ದೇಶದ ಉದ್ದಗಲಕ್ಕೂ ಕೂಡ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹತ್ತಿ ನೂಲನ್ನು ತೆಗೀತಕ್ಕಂಥದ್ದಾಗಲಿ, ರೇಷ್ಮೆ ನೂಲನ್ನು ತೆಗೀತಕ್ಕಂಥ ಕೈಗಾರಿಕೆಗಳು, ಎಣ್ಣೆ ಉತ್ಪಾದನೆ ಮಾಡ್ತಕ್ಕಂಥ ಎಣ್ಣೆಗಾಣದ ಕೈಗಾರಿಕೆಗಳು, ಕುಂಬಾರಿಕೆಯ ಮಡಿಕೆ ಕುಡಿಕೆಗಳನ್ನು ತಯಾರಿಸ್ತಕ್ಕಂಥ ಕೈಗಾರಿಕೆಗಳು, ಹಾಗೆಯೇ ಆಟದ ಸಾಮಗ್ರಿಗಳನ್ನು ತಯಾರಿಸ್ತಕ್ಕಂಥ ಕೈಗಾರಿಕೆಗಳು, ಮ್ಯಾಟ್ಗಳನ್ನು ತಯಾರಿಸ್ತಕ್ಕಂತಹ, ಬುಟ್ಟಿಗಳನ್ನು ತಯಾರಿಸ್ತಕ್ಕಂಥ, ಬೀಡಿಯನ್ನು ತಯಾರಿಸ್ತಕ್ಕಂತಹ, ಮ್ಯಾಚ್ ಬಾಕ್ಸನ್ನು ಉತ್ಪಾದನೆ ಮಾಡ್ತಕ್ಕಂತಹ ಈ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಅಸಂಘಟಿತಾತ್ಮಕವಾದ ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ಸೊ ಔಟ್ ಆಫ್ ದಿ ಟೋಟಲ್ ಇಂಡಸ್ಟ್ರಿಯಲ್ ಲೇಬರ್, 3/4 is engaged in small industries, while 1/4 is engaged in large scale industries. So the small industries contribute more than half of the contribution made by the large scale industries. ಇವತ್ತು 4/3 ಕಾರ್ಮಿಕರು ಗೃಹ ಕೈಗಾರಿಕೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಆದರೆ ಬೃಹತ್ ಕೈಗಾರಿಕೆಗಳಲ್ಲಿ 1/4 ಕಾರ್ಮಿಕರು ಮಾತ್ರ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಔಟ್ ಆಫ್ ದಿ ಟೋಟಲ್ ಇಂಡಸ್ಟ್ರಿಯಲ್ ಲೇಬರ್, 3/4 is engaged in small industries, while 1/4 is engaged in large industries. So the small industries contribute more than half of the contribution made by the large industries. ಇವತ್ತು ಬೃಹತ್ ಕೈಗಾರಿಕೆಗಳಿಗಿಂತ ಸಣ್ಣ ಕೈಗಾರಿಕೆಗಳ ಕೊಡುಗೆಯೇ ಅತ್ಯಧಿಕವಾಗಿರ್ತಕ್ಕಂಥದ್ದು. ಅಂದರೆ ಬೃಹತ್ ಕೈಗಾರಿಕೆಗಳ ಅರ್ಧಕ್ಕಿಂತ ಹೆಚ್ಚು ಸಣ್ಣ ಕೈಗಾರಿಕೆಗಳ ಕೊಡುಗೆಯೇ ಅತ್ಯಧಿಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ದಿಸ್ ಇಸ್ ದಿ ಫಸ್ಟ್ ಫ್ಯೂಚರ್ಸ್ ಆಫ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಇನ್ ಇಂಡಿಯಾ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡೈವರ್ಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್. ಈ ಕೈಗಾರಿಕೆಗಳ ವರ್ಗೀಕರಣ ಅಂತ ನಾವು ಕರೀತಾ ಇರ್ತಕ್ಕಂಥದ್ದು. ಅಂದರೆ ಯಾವ ರೀತಿ ನಾವು ಕೈಗಾರಿಕೆಗಳನ್ನು ವರ್ಗೀಕರಣ ಮಾಡಿದ್ದೀವಿ. ಇಂಡಿಯನ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಈಸ್ ವೆಲ್ ಡೈವರ್ಸಿಫೈಡ್. ಟಿಲ್ ರೀಸೆಂಟ್ಲಿ consumer goods industries like textile, cement, etc. were predominant, whereas basic and heavy industries like iron and steel, mechanical tools, heavy chemicals, etc. were few far between. From the 1951, the government has started setting up these industries on a large scale industries. ಸೊ ನಮ್ಮ ದೇಶದಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಕೈಗಾರಿಕೆಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ನಾವು ವರ್ಗೀಕರಣ ಮಾಡಿದ್ವಿ. ಸೊ ಇನ್ ಅವರ್ ಇಂಡಸ್ಟ್ರೀಸ್ ದೇರ್ ವಿಲ್ ಬಿ ಡೈವರ್ಸಿಫೈಡ್ ಇನ್ ಎ ಸಿಸ್ಟಮೆಟಿಕಲಿ. ಸೊ ದೇರ್ ಆರ್ ಕ್ಲಾಸಿಫೈಡ್ ಇನ್ ಅವರ್ ಇಂಡಸ್ಟ್ರೀಸ್ ಇನ್ 3 categories: small and cottage industries, second one is medium scale industries, and third one is large scale industries. Totally, in our countries, the industries there will be classified into 3 categories: small scale and cottage industries, medium scale industries, and large scale industries. Till recently, consumer goods industries like textile, cement industries,
ಇವನ್ನ ಅನುಭೋಗಿ ಸರಕುಗಳ ಕೈಗಾರಿಕೆಗಳು ಅಂತ ಕರಿತೀವಿ. ಹತ್ತಿ ಬಟ್ಟೆ ಕೈಗಾರಿಕೆ ಆಗಿರ್ಬೋದು, ಸಿಮೆಂಟ್ ಕೈಗಾರಿಕೆಗಳು. ವೇರ್ ಪ್ರಿಡಾಮಿನೆಂಟ್ಸ್ ವೇರ್ ಬೇಸಿಕ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಲೈಕ್ ಐರನ್ ಆ್ಯಂಡ್ ಸ್ಟೀಲ್, ಮಿಷನರಿ ಟೂಲ್ಸ್, ಹೆವಿ ಕೆಮಿಕಲ್ಸ್ ಎಟ್ಸೆಟ್ರಾಸ್. ಅದರ ಜೊತೆಗೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು, ಯಂತ್ರೋಪಕರಣಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಮತ್ತು ಅತ್ಯಧಿಕ ರಾಸಾಯನಿಕವನ್ನು ಹೊಂದಿರತಕ್ಕಂಥ ಇವುಗಳನ್ನು ಮೂಲ ಕೈಗಾರಿಕೆಗಳು ಎಂಬುದಾಗಿಯೂ ಕೂಡ ನಾವು ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ವೇ ಫ್ಯೂ ಆ್ಯಂಡ್ ಫಾರ್ ಬಿಟ್ವೀನ್. ಇಲ್ಲಿ ಕೆಲವೊಂದಿಷ್ಟು ಕೈಗಾರಿಕೆಗಳನ್ನು ನಾವು ಅನುಭೋಗಿ ಕೈಗಾರಿಕೆಗಳು ಅಂತ ಕರೀತಾ ಇರ್ತಕ್ಕಂಥದ್ದು. ಇನ್ನು ಕೆಲವು ಕೈಗಾರಿಕೆಗಳನ್ನು ಮೂಲ ಕೈಗಾರಿಕೆಗಳು, ಬೇಸಿಕ್ ಇಂಡಸ್ಟ್ರೀಸ್ಗಳಂತ ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಫ್ರಮ್ 1951 ದ ಗೌರ್ನಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಸೆಟ್ಟಿಂಗ್ ಆಫ್ ದೀಸ್ ಇಂಡಸ್ಟ್ರೀಸ್ ಆನ್ ಎ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಆದರೆ 1951 ನಂತರ ಇವೆಲ್ಲ ಕೈಗಾರಿಕೆಗಳನ್ನು ಬೃಹತ್ ಕೈಗಾರಿಕೆಗಳ ಗುಂಪಿನಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. And next third one is lopside regional distribution. Lopside regional distribution ಅಂದರೆ ಇಲ್ಲಿ ದೇಶದಲ್ಲಿ ಕೇವಲ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೈಗಾರಿಕೆಗಳನ್ನು ಹಂಚಿಕೆ ಮಾಡಿರೋದ್ರಿಂದ ಆ ಕೆಲವು ಪ್ರದೇಶಗಳು ಮಾತ್ರ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು. ಉಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಇಲ್ಲದೆ ಇರತಕ್ಕಂಥದ್ದು, ಅಭಿವೃದ್ಧಿಯೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಲಾಪ್ಸೈಡ್ ರೀಜನಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಕೆಲವೊಂದಿಷ್ಟು ಸೀಮಿತ ಪ್ರದೇಶಗಳಿಗೆ ಮಾತ್ರ ಈ ಕೈಗಾರಿಕೆಗಳನ್ನು ಹಂಚಿಕೆ ಮಾಡಿರೋದ್ರಿಂದ ಇಲ್ಲಿ ಕೇವಲ ಒಂದು ಮಗ್ಗಲು ಕಡೆಗೆ, ಒಂದು ಭಾಗದ ಕಡೆಗೆ, ಒಂದು ಭಾಗದ ಪ್ರದೇಶದಲ್ಲಿ ಮಾತ್ರ ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಉಳಿದ ಪ್ರದೇಶಗಳನ್ನು ನಿರ್ಲಕ್ಷಿಸಿರ್ತಕ್ಕಂಥದ್ದು. ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಕಾನ್ಸಂಟ್ರೇಟೆಡ್ ಇನ್ ಎ ಫ್ಯೂ ಸೆಂಟರ್ಸ್ ಆಫ್ ದಿ ಕಂಪ್ಲೀಟ್ ಇನ್ ನೆಗ್ಲೆಕ್ಟೆಡ್ ಇನ್ ಅದರ್ಸ್. ಇಲ್ಲಿ ನಮ್ಮ ದೇಶದ ಕೈಗಾರಿಕೆಗಳನ್ನು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ, ಕೇಂದ್ರ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಏಕಾಗ್ರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಉಳಿದಂಥ ಪ್ರದೇಶಗಳನ್ನು ನಿರ್ಲಕ್ಷಿಸಲಾಗಿರ್ತಕ್ಕಂಥದ್ದು. ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಕಾನ್ಸಂಟ್ರೇಟೆಡ್ ಇನ್ ಎ ಫ್ಯೂ ಸೆಂಟರ್ಸ್ ಟು ದಿ ಕಂಪ್ಲೀಟ್ ನೆಗ್ಲೆಕ್ಟೆಡ್ ಆಫ್ ದಿ ಅದರ್ ಇಂಡಸ್ಟ್ರೀಸ್ were established in the beginning. So, in the fort towns like Mumbai and Kolkata, and afterwards in interior towns like Ahmedabad, Solapur, Bangalore, Coimbatore, Jamshedpur, etc. ಪ್ರಾರಂಭದಲ್ಲಿ ಕೆಲವೊಂದಿಷ್ಟು ಬಂದರು ಪ್ರದೇಶಗಳು, ಬಂದರು ಪಟ್ಟಣಗಳು, ನಗರಗಳು ಅಂತ ಏನಿದಾವೆ ಅಂಥ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಇನ್ ಫೋರ್ಟ್ ಟೌನ್ಸ್ ಲೈಕ್ ಮುಂಬೈ ಆ್ಯಂಡ್ ಕೋಲ್ಕತ್ತಾ, ದೀಸ್ ರೀಜನಲ್ ಏರಿಯಾಸ್ ದೇರ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಸಮ್ ಆಫ್ ದೋಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಆ್ಯಂಡ್ ಆಫ್ಟರ್ವರ್ಡ್ಸ್ ಇನ್ ಇಂಟೀರಿಯರ್ ಟೌನ್ಸ್, ಇನ್ನು ಕೆಲವು ದಿನಮಾನಗಳ ನಂತರ ದೇಶದ ಒಳಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ, ಪಟ್ಟಣಗಳಲ್ಲಿ ಕೆಲವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಹಮದಾಬಾದ್, ಸೊಲ್ಲಾಪುರ್, ಬೆಂಗಳೂರು, ಕೊಯಂಬತ್ತೂರ್, ಜಮ್ಶೆಡ್ಪುರ್ ಎಟ್ಸೆಟ್ರಾ. ಈ ರೀತಿ ದೇಶದ ಒಳಭಾಗದ ಕೆಲವು ಪ್ರಮುಖ ಪ್ರದೇಶಗಳಲ್ಲಿ ಈ ಕೈಗಾರಿಕೆಗಳನ್ನು ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಉಳಿದಂಥ ಲಕ್ಷಣಗಳನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸೋಣ. ರಿಮೈನಿಂಗ್ ಅದರ್ ಫ್ಯೂಚರ್ಸ್ ಆಫ್ ದಿ industrial structure in India, let's discuss in next classes. Thank you.